ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ. ಇವತ್ತಿನ ರೆಸಿಪಿ ಏನು ನೋಡೋಣವಾ? ಹೋಳ್ಗೆ ಸಾರು ಅಥವಾ ಒಬ್ಬಟ್ಟು ಸಾರು ಹೆಂಗೆ ಈಸಿಯಾಗಿ ನಾನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಗ್ಲಾಸ್ ತೊಗರಿಬೇಳೆಗೆ 6ರಿಂದ 7 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಅದು ಬೇಳೆ ಒಂದು ಸ್ವಲ್ಪ ಮೆತ್ತಗಾಗಿದೆ ಅಂದ ತಕ್ಷಣ ಅದನ್ನೆಲ್ಲ ನೀರು ಬಸ್ಕೊಂಡ್ಬಿಡ್ಬೇಕು. ಅದು ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡ್ರೆ ನಮಗೆ ಕಟ್ ಸಿಗುತ್ತೆ. ಆ ಕಟ್ಟಿನ ಸೈಡಿಗೆ ಅದು ನೀರು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ನಾನು ಮಸಾಲಾಗೆ ರುಬ್ಕೊಳಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಅದಕ್ಕೇ ನಾನು 3 ಚಮಚ ಒಣಕೊಬ್ಬರಿ, ತುರಿದಿರೋದು ಒಣಕೊಬ್ಬರಿ ಹಾಕೋತಾ ಇದ್ದೀನಿ. 1 ಬೆಳ್ಳುಳ್ಳಿ, 7ರಿಂದ 8 ಎಸಳು ಬೆಳ್ಳುಳ್ಳಿ ಇದ್ದಾವೆ. ಅದೊಂದು 2 ನಿಮಿಷ ಆಗ್ತಿದೆ ಅಂದ ತಕ್ಷಣ ಜೊತೆಗೇ ಅಚ್ಕಾರದ ಪುಡಿ ಅದು ಹಾಕೋಣ. 3 ಚಮಚ ಅಚ್ಕಾರದ ಪುಡಿ, 1 ಚಮಚ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಗಸಗಸೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಕರಿಬೇವು, ಅದೆಲ್ಲ ಹಾಕ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಆಗಿದೆ, ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಖಾರ ಪುಡಿ ಹಾಕಿರೋದ್ರಿಂದ ಬೇಗ ಕಪ್ಪಾಗ್ಬಿಡುತ್ತೆ. ಆಗಿದೆ, ಅದನ್ನೇ ಇವಾಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ 2 ಚಮಚ. ಸೊ ಮಸಾಲ ಏನೂ ಹಾಕಿಲ್ವಲ್ಲ, ಹಾಗಾಗಿ ಇದೇ ಮಸಾಲಾನ ಯೂಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಉಪ್ಪು, ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಪೇಸ್ಟ್ ರೆಡಿ ಆಯಿತು ನಮ್ಮದು ಸಾರಿಗೆ. ಈಗ ನೆಕ್ಸ್ಟ್ ನಾವು ಆವಾಗಲೇ ಏನು ಅದು ಕಟ್ಟೆ ತಗೊಂಡಿದ್ವಲ್ಲ, ಅದೇ ನೀರಿಗೇ ಮಸಾಲ ಹಾಕ್ತಾಯಿದ್ದೀನಿ. ರುಬ್ಕೊಂಡಿದ್ದು ಮಸಾಲ ಹಾಕಿ ಕುದಿಯೋಕೆ ಇಡ್ತೀನಿ. ಜೊತೆಗೆ ನಾವು ಹೂರ್ಣ ಮಾಡ್ಕೊಂಡಿರ್ತೀವಲ್ಲ, ಬೇಳೆ ತೆಗೆದಿದ್ವಲ್ಲ, ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಹೂರ್ಣ ರೆಡಿ ಮಾಡ್ಕೊಂಡಿದ್ದೆ. ಅದೇ ಹೂರ್ಣನ ಸ್ವಲ್ಪ ಅದು ತಿಕ್ನೆಸ್ ಕೊಡೋಕ್ಕೋಸ್ಕರ, ಆ ಟೇಸ್ಟು ಬರುತ್ತೆ, ತಿಕ್ನೆಸ್ಸು ಬರುತ್ತೆ, ಅದರಿಂದನೇ ತಿಕ್ನೆಸ್ ಬರೋದು. ಅದನ್ನು ಜೊತೆಗೆ ಸ್ವಲ್ಪ ಹುಣಸೆ ರಸ, ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಿತ್ತು ಅಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು, ನಿಮ್ಗೆ ಸಾರು ಇನ್ನೂ ಸ್ವಲ್ಪ ತೆಳು ಬೇಕಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಬೋದು. ನಾನು ಇನ್ನೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸ್ವಲ್ಪ ಸಾಕು, ತಿಳಿ ಕಟ್ಸಿನ ಸಾರು ಅಂದರೆ ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ಅದು ಕುದೀತಾ ಇದೆ. ಜೊತೆಗೆ ಇಲ್ಲಿ ಇಡಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತುಪ್ಪದ ಒಗ್ಗರಣೆ, ಯಾವಾಗಲೂ ಹೋಳಿಗೆ ಸಾರಿಗೆ ತುಪ್ಪದ ಒಗ್ಗರಣೆನೇ ಕೊಡಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೆ ಜಜ್ಜಿದ್ದು, ಸಾಸಿವೆ, ಜೀರಿಗೆ, ಒಣಮೆಣಸು, ಮೆಣಸಿಗೆ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಅದಕ್ಕೆ ನಾನು ಇವಾಗ ಹಿಂಗೆ ಹಾಕ್ಕೊತೀನಿ. ಹಿಂಗಿನ ಒಗ್ಗರಣೆ ಬಿದ್ರೇ ಟೇಸ್ಟ್ ಬರೋದು, ಕರಿಬೇವು ಮತ್ತು ಹಿಂಗು. ಆಗ ಹಿಂಗೆ ಹಾಕೋದ್ರಿಂದ ಟೇಸ್ಟೇ ಸ್ಮೆಲ್ಲೇ ಚೆನ್ನಾಗಿ ಬರ್ತಿರುತ್ತೆ. ಇವನ್ ಟೇಸ್ಟ್ ಸ್ಮೆಲ್ ಎರಡೂ ಚೇಂಜ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಇದು ಕುದಿ ಬಂದಿದೆ. ಸೊ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ರೆ ನಿಮಗೆ ಹೋಳಿಗೆ ಸಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಟೇಸ್ಟು ಹಾಗೆ ಇರುತ್ತೆ. ಈಸಿಯಾಗಿ ಒಂದು 15-20 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ ನಿಮಗೆ. ಮಸಾಲ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೂ ಈಸಿಯಾಗಿ ಆಗಿಬಿಡುತ್ತೆ ಇದು. ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.